ನಾವು ಯಾರ ಕ್ಷಮೆಯನ್ನು ಕೇಳಲ್ಲ, ಮುಂದೆ ಕೇಳುವುದೂ ಇಲ್ಲ. ನಮ್ಮನ್ನು ಗೌರವಯುತವಾಗಿ ಪಕ್ಷಕ್ಕೆ ವಾಪಸ್ ಕರೆದುಕೊಂಡ್ರೆ ಹೋಗ್ತೀವಿ, ಇಲ್ಲ ಅಂದರೆ ಅಪ್ಪ ಮಕ್ಕಳನ್ನು ಜೈಲಿಗೆ ಕಳಿಸುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರಬೆಳಕೆರೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಪ್ಪ ಮಕ್ಕಳಂತೆ ನಮಗೆ ದುಡ್ಡು ಹೊಡೆಯುವಂತಹ ಚಟವಿಲ್ಲ ಎಂದರು. ನಮ್ಮ ಹೋರಾಟ ಹಿಂದೂ ಸಮಾಜ, ರಾಜ್ಯ ಮತ್ತು ದೇಶಕ್ಕಾಗಿ ಮಾತ್ರ ಎಂದವರು. ಈಶ್ವರಪ್ಪ ಮತ್ತು ನನ್ನನ್ನು ಪಕ್ಷದಿಂದ ಹೊರಹಾಕಿದ ತಕ್ಷಣ ನೀವು ಗೆದ್ದಿಲ್ಲ ಎಂದರು. ರಾಜ್ಯದ ಜನ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಎಂದಂತಹ ಅವರು, ರಾಜಕಾರಣಿಗಳ ಮಕ್ಕಳು ಡ್ರಗ್ಸ್ ಮೊರೆ ಹೋಗುತ್ತಿದ್ದು ದಿನನಿತ್ಯ ನಶೆಯ ಮಬ್ಬಲ್ಲೇ ಇರುತ್ತಾರೆಂದು ಕಿಡಿಕಾರಿದರು. ಅಪಪ್ರಚಾರ ಮಾಡ್ತಾರೆ. ಈಗ ಚಾನಲ್ ಪೆನಲ್ಲಿ ಕೆಲವೊಂದು ಅದಾವು, ಅವೆಲ್ಲ ಬುಕ್ಕಿಂಗೇ ಇರ್ತಾವೆ. ಯತ್ನಾಳ್ ಭಾರಿ ಕ್ಷಮಾಪಣೆ ಕೇಳಿದ್ದಾರೆ ಕೇಂದ್ರದ ಹೈಕಮಾಂಡ್ ಮುಂದೆ. ಇನ್ನೆಂದೂ ನಾನು ಅಪ್ಪ ಮಕ್ಕಳಿಗೆ ಬೈದಿಲ್ಲ, ಅವರ ದಾಸನಾಗಿ ಇರುತ್ತೇನೆ ಎಂದಿದ್ದು ಈ ಕೇವಲ ನಮ್ಮ ಚಾನಲ್ದಲ್ಲಿ ಮಾತ್ರ. ಪ್ಯಾಕೇಜ್ ಕೊಟ್ಟಿರ್ತಾರೆ ಅವ್ರಿಗೆ, 10 ಲಕ್ಷ ರೂಪಾಯಿ ಕೊಟ್ಟು ಕೂಡಲೇ ಅವ ಇಂದ್ರ ಚಂದ್ರ ಈಶ್ವರಪ್ಪ ಹಂಗೆ, ಯತ್ನಾಳ್ ಹಿಂಗಾತ. ಮರುದಿವ್ಸ ಅವ್ರು ಫೋನ್ ಮಾಡ್ತಾರೆ, ಮುಂದೆ ನಮ್ಮದು ಒಂದು ದಿವಸ ಆದ್ಮ್ಯಾಗ 10 ಲಕ್ಷ ಮುಗೀತಲ್ಲ, ಮತ್ತು 2 ದಿವಸನಾಗ ಮತ್ತು ಯತ್ನಾಳ್ ಬಗ್ಗೆ ಈಶ್ವರಪ್ಪ ಯತ್ನಾಳ್ BJPಗೆ ಸೇರಿದಿದ್ರೆ ಭಾರಿ ಹಿನ್ನಡೆ ಆಗೋ ಸಂಭವ. ಮತ್ತು ಹೊಡಿತಾರೆ ಅವನು ಅರ್ಧ ತಾಸು ನಮ್ಮಿಬ್ಬರದ್ದು ಫೋಟೋ ಹಾಕಿ ಶಿವಶಂಕರ್ ಅವರ ಮುಂದೆ ಮಾತವ 10 ಲಕ್ಷ ಕೊಡ್ತಾನ. ಯತ್ನಾಳ್ ಈಶ್ವರಪ್ಪನಿಂದ ಏನು ಗಂಟಿನ ಹೊಡಿಲಕ್ಕಾಗೋದಿಲ್ಲ ಅಂತ ಹೊಡಿತಾರೆ. ಇದು ಹಿಂಗೆ ನಡೆದಿರ್ತದೆ. ಅದು ಒಂದು ದಿವಸ ನಂದು ವಿರುದ್ಧ ಬಂದದ್ದು ತಿಳ್ಕೊರಿ, 2 ದಿವಸನಾಗ ನನ್ನ ಪರವಾಗಿ ಬರೆದ್ರೆ ಅವ್ರ ಪೇಪರ್ ಚಾನಲ್ ನಡೀತಾವೆ. ನಾವು ಎಲ್ಲ TRP ಗಿರಕಿಗಳು. ಹಾಂ, ಸುಮ್ಮನೆ ಯತ್ನಾಳ್ ಬಿಡ್ತಾನೆ, ನಾನು ಯಾರಿಗೆ ಕೊಡೋವಲ್ಲ ಕಿಶಾವಲ್ಲ, ಬರೀರಪ್ಪ ಹಿಂಗೆ ಹೊಡೆದ್ರೆ ಹೊಡ್ರಿ. ಮರುದಿವ್ಸ ಯತ್ನಾಳ್ ಉಚ್ಚಾಟನೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಹಿನ್ನಡೆ ಆಗುವ ಸಂಭವ. ಮರುದಿವ್ಸ ಸಂಪಾದಕಕ್ಕೆ ಫೋನ್ ಹೋಗ್ತೈತಿ, ಏನು ರೀ ಹಿಂಗೆ ಯತ್ನಾಳ್ ಬಗ್ಗೆ ಬರೋದು ನನ್ನ ಮಗಂದು ಗತಿ ಹಂಗ್ರಿ, ಭಾಳ ಬೇಡ್ಕೊಂಡು ಹಡ್ದೀನಿ ರೀ ಆ ಮಗ ಮುಖ್ಯಮಂತ್ರಿ ಆಗ್ಲತ್ತೇಳಿ. ಏನಿಲ್ಲ ಸರ್, ಏನಾರಾದ್ರೂ ಮಾಡಿಸೋಣ, ನಾನು ರಿಪೋರ್ಟ್ರಿಗೆ ಹೇಳ್ತೇನೆ, ಯು ಡೋಂಟ್ ವರಿ. ಮರುದಿವ್ಸ ಯತ್ನಾಳನ್ನ ಜೀವಮಾನವಿರುವವರೆಗೆ BJPಯಲ್ಲಿ ತೆಗೆದುಕೊಳ್ಳುವುದಿಲ್ಲ, ಹೈಕಮಾಂಡ್ ನಿರ್ಣಯ. ಇದರಿಂದ ಡ್ಯಾಶ್ ಮಗ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ, ಬಲ್ಲ ಮೂಲಗಳಿಂದ ತಿಳಿಸಲಾಗಿದೆ. ಯಾವ ಸುಡುಗಾಡ ಬಲ್ಲ ಮೂಲ, ಅಲ್ಲೇ ಶಿವಾನಂದ ಸರ್ಕಲ್ನಾಗೆ ಬಲ್ಲ ಮೂಲ, ಇವರು ಬರೆಯೋರು ಅಲ್ಲೇ ಕೂತಿರ್ತಾರೆ. ಚಾನಲ್ ಹಿಂಗೆ ಇವು ಕೆಲ್ಕು ನಂಬೇಳಕ್ಕೆ ಹೋಗ್ಬೇಡ್ರಿ. ಈಗ ಈಶ್ವರಪ್ಪನವ್ರು ಕ್ಷಮಾಪಣೆ ಬೇಡಿದ್ರು, ನಾವು ಯಾವ ಮಕ್ಳಿಗೆ ಕ್ಷಮಾಪಣೆ ಬೇಡ, ಒಪ್ಪನೆ ಹೇಳಕತ್ತೀವಿ ನೋಡಿ. ಇವತ್ತು ಗೌರವಯುತವಾಗಿ ಕರ್ಕೊಂಡ್ರೆ ಹೋಗ್ತೀವಿ, ಇಲ್ಲಿಕಂದ್ರೆ ಬರೋಬ್ಬರಿ ಇವ್ರ ಅಪ್ಪ ಮಗಗೆ ಜೈಲಿಗೆ ಕಳಿಸಲಾರ್ದೆ ಬಿಡೋದೇ ಇಲ್ಲ ನಾವು.